ನೋಡಿ ಈಗಾಗಲೇ ನಾವು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸ ಅಂದರೆ ಸಿಂಗನಲ್ಲೂರಿಗೆ ಹೋಗಿಯೇನೋ ಇದ್ದೀವಿ ಅಲ್ಲೇ ಸಿಂಗನಲ್ಲೂರು ಇವತ್ತು ಈ ಒಂದು ಗ್ರಾಮದ ಒಳಗಡೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ. ನೋಡಿ ಇಲ್ಲೊಂದು ಶಿವನ ದೇವಸ್ಥಾನ ಇದೆ. ಸೊ ಈಗಾಗಲೇ ರಾಜ್ಕುಮಾರ್ ಅವರ ಒಂದು ನಿವಾಸಕ್ಕೆ ಹೋಗಿ ಸೊ ಅಲ್ಲಿನ ಒಂದಿಷ್ಟು ವಿಡಿಯೋ ವೀಕ್ಷಣೆಯನ್ನು ಸೆರೆ ಹಿಡಿದು ಮತ್ತೆ ನಾವು ಏನು ಸಿಂಗನಲ್ಲೂರು ಅಂದರೆ ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಅಪ್ಪು ಅವರ ಒಂದು ಪುಸ್ತಳಿ ನಿರ್ಮಾಣಕ್ಕಾಗಿ ಏನೋ ಇಲ್ಲಿನ ಗ್ರಾಮಸ್ಥರಿಂದ ಒಂದಷ್ಟು ಹೇಳಿಕೆಯನ್ನು ಪಡೆಯುತ್ತಾ ನೋಡಿ ಈ ಒಂದು ದೇವಸ್ಥಾನದ ದರ್ಶನವನ್ನು ಒಮ್ಮೆ ಪಡೆಯಿರಿ. ಏನ್ ದೇವಸ್ಥಾನ ಸರ್ ಇದು? ಶಿವನ ದೇವಸ್ಥಾನ. ಏನಾದ್ರು ಇತಿಹಾಸ ಸರ್? ಪೂಜೆ ಮಾಡ್ತಿದ್ದು ಯಾರ್ಯಾರು? ನೋಡಿ ರಾಜರ ಮನೆ ತಂದವರು. ನೋಡಿ ರಾಜರ ಮನೆತನದವರು ಇಲ್ಲಿ ಪೂಜೆಗಳನ್ನು ಸಲ್ಲಿಸ್ತಿರಂತೆ ಶಿವನಿಗೆ. ಓಹೋ, ಇಲ್ಲೊಂದು ಅದ್ಭುತ ನೋಡ್ರಿ, ಅದ್ಭುತದಲ್ಲೇ ಅದ್ಭುತ, ಅತ್ಯದ್ಭುತ. ಇವತ್ತು ವಿಶ್ವವಿಖ್ಯಾತಿಯನ್ನ ಪ್ರಖ್ಯಾತಿಯನ್ನ ಮಾಡಿದಂತಹ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಶಾಲೆ. ದಯವಿಟ್ಟು ನಿರೀಕ್ಷಿಸಿ ಸರ್. ಸರ್ ಇರಿ, ಹೋಗ್ಬಿಡಿ. ಡಾಕ್ಟರ್ ರಾಜ್ಕುಮಾರ್ ಅವರ ಶಾಲೆ ಬಹಳ ಅದ್ಭುತವಾಗಿದೆ ನೋಡಿ. ಅದ್ಭುತ ಅತ್ಯದ್ಭುತ ನೋಡಿ. ಅವರು ಬಾಲ್ಯದ ಜೀವನವನ್ನು ಕಳೆದಂತಹ ಒಂದು ಶಾಲೆ ಇದು. ಸೊ ನಾನು ಇನ್ನೊಂದ್ಸಲ ಬರ್ತೀನಿ ಬಂಧುಗಳೇ, ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ. ಸೊ ಇವತ್ತು ನಾವು ಅಪ್ಪು ಅವರ ಪುಸ್ತಳಿ ನಿರ್ಮಾಣಕ್ಕಾಗಿ ಏನು ಈ ಒಂದು ಸಿಂಗನಲ್ಲೂರು ಗ್ರಾಮದಲ್ಲಿ ಮತ್ತಷ್ಟು ಹೇಳಿಕೆಯನ್ನು ಪಡೆಯೋಣ ಬನ್ನಿ. ನೋಡಿ ರಾಜ್ಕುಮಾರ್ ಅವರು ವಿದ್ಯಾಭ್ಯಾಸವನ್ನು ಮಾಡಿದಂತಹ ಶಾಲೆ. ಇವರು ಬಂಡಳ್ಳಿ ಅವರು ಮಹೇಂದರ್ ಅವರು ಇವರು ಮಹೇಂದರ್ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಏನು ನಿರ್ದೇಶಕರು ಎಸ್ ಮಹೇಂದರ್ ಸಹ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡಿದ್ರಂತೆ. ಈಗ ಭೂಮಿ ಬಂಧುಗಳೇ, ಈಗ ನನ್ನ ಮತ್ತೆ ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿರ್ತೀವಿ. ಸೊ ಇದು ದೇವಸ್ಥಾನದಿಂದ ಹಿಂದೆನೇ ರಾಜ್ಕುಮಾರ್ ಅವರ ಒಂದು ಬಾಲ್ಯ ಜೀವನ ಕಳೆದಂತಹ ಶಾಲೆಯ ವೀಕ್ಷಣೆ ಸಿಗುತ್ತೆ ಅಂತ ಹೇಳ್ತಾ ನೋಡಿ ಇವತ್ತು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಊರು ಸಿಂಗನಲ್ಲೂರಿಗೆ ಆಗಮಿಸಿದ್ವಿ. ಸೊ ಇಲ್ಲಿ ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಹೋಗಿ ತದನಂತರ ರಾಜ್ಕುಮಾರ್ ಅವರ ನಿವಾಸಕ್ಕೆ ಹೋಗಿ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಸೆರೆ ಹಿಡಿದು ಆಗಮಿಸಿರ್ತೀವಿ. ಹಾಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುಸ್ತಳಿಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಸೊ ಇಲ್ಲಿ 2-3 ಸ್ಥಳಗಳನ್ನು ಗುರುತಿಸಲಾಗಿರ್ತದೆ. ಇದ್ರ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ಮುಂದಿನ ದಿವಸ. ಅದಕ್ಕೂ ಮೊದಲು ಇಲ್ಲಿ ನಟನ ಅಂತ ಇದ್ದಾರಂತ, ಇಲ್ಲಿ ಭಾಳ ಫೇಮಸ್ ಅಂತ, ನೋಡೋಣ ತಡ್ರಿ. ಹಾಂ ನಟನವರು ಘನವಾದ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ, ಅರ್ಥ ಆಯ್ತಾ? ಸಿಂಗನಲ್ಲೂರಿಗೆ ಫೇಮಸ್ ಅಂತ ಕೇಳಿದೆ, ಅದಕ್ಕೆ ಹುಡ್ಕೊಂಬಂದಿದ್ದೀವಿ ನಿಮ್ಮ ಸನ್ನಿಧಾನಕ್ಕೆ. ನಾನು ಎಲ್ಲ ಕಡೆ ವಿಡಿಯೋ ಮಾಡ್ಕೊಂಡು ಹೋದೆ, ಆಮೇಲೆ ಬಪ್ಪ ನೀನು ನಟನೊಂದು ವಿಡಿಯೋ ಮಾಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಬಾ ಅಂದ್ಬಿಟ್ಟು ಕರ್ಕೊಬಂದರು. ಬನ್ನಿ ಒಂದು ಹೇಳಿಕೆ ಕೊಡಿ, ಕಾರ್ಯಕ್ರಮ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ನಾನು ಒಂದ್ಸಲ ಹೇಳ್ತೀನಿ. ಇಲ್ಲೇನು ಹೇಳಿ ಗೆಳೆಯರೇ, ಈಗಾಗಲೇ ನಾನು ಸಿಂಗನಲ್ಲೂರಿಗೆ ಆಗಮಿಸಿ ಸೊ ಈಗ ನಮ್ಮ ಮಾದೇಶ್ ಅವ್ರ ಜೊತೆ ಏನು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸಕ್ಕೂ ಸಹ ಭೇಟಿ ನೀಡಿ ಸೊ ಇಲ್ಲಿ ಅಪ್ಪು ಅವರ ಒಂದು ಪುಸ್ತಳಿ ನಿರ್ಮಾಣಕ್ಕಾಗಿ ಸ್ಥಳ ನಿಗದಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಏನು ಈ ಸ್ಥಳಗಳಿಗೆ ಅಂದರೆ ಸಿಂಗನಲ್ಲೂರು ಅಕ್ಕಪಕ್ಕ ಬಸ್ ಸ್ಟ್ಯಾಂಡು ಸುತ್ತಮುತ್ತ ಎಲ್ಲ ವೀಕ್ಷಣೆಯನ್ನು ಪಡೆದು ಇಲ್ಲಿ ಆಗಮಿಸಬೇಕಾದ್ರೆ ಇಲ್ಲಿ ನಮ್ಮ ನಟನವರು ಇದ್ದಾರೆ. ಸೊ ನಟನವರು ಬಪ್ಪ ನಟನವ್ರ ಒಂದು ಸಂದರ್ಶನ ಮಾಡು ಅಂತ ಹೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಟನವ್ರ ಒಂದಷ್ಟು ಹೇಳಿಕೆ ಪಡೆಯೋಣ ಬನ್ನಿ. ಅಣ್ಣ, ಈಗ ಏನಾಗಿದೆ ಗೊತ್ತಾ, ಅಪ್ಪು ಅವ್ರದ್ದು ಒಂದು ಪುಸ್ತಳಿ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅಪ್ಪು ಅವರ ಅಭಿಮಾನಿಗಳು ಮತ್ತು ವಿಶೇಷವಾಗಿ ನಮ್ಮ ಮಾದೇಶಣ್ಣವರು ಈ ಥರ ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ? ಅನಿಸಿಕೆ ಅಣ್ಣ, ಇಲ್ಲೇ ಮಾಡಬೇಕು ಅಂತ ಮೊದಲೊಂದ್ಸಲ ನಾವು ಸಂಘ ಮಾಡಿ ನೀವೇ ಮಾಡಿ ಒಂದು 30,000 ಖರ್ಚು ಮಾಡಿ ಎಲ್ಲರನ್ನೂ ಕರೆಸಿನೋ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ರು. ಅದರಿಂದ ನಾವು ಇಲ್ಲೇ ಪ್ರತಿಮೆ ಮಾಡಿದ್ರೆ ಚೆಂದ ಅಂದ್ಬಿಟ್ಟು ಅಪ್ಪಮ್ಮ ಒಂದು ಕೆಚ್ಚು ಹಾಕಿ ಅಲ್ಲ ಇಲ್ಲ ಇಲ್ಲೇ ಮಾಡಬೇಕು ಅಂದ್ಬಿಟ್ಟು ಎಲ್ಲನೂ ಬೋಲ್ಡ್ ಗಿಲ್ಡ್ ಎಲ್ಲ ನೆಟ್ಟು ಎಲ್ಲನೂ ಮಾಡೋಣ.
ಆದ್ರೆ ನಮ್ಮ ಮಾಡಿದಂಥ ಒಂದು ಹುಡುಗ ತೀರೋಗ್ಬಿಟ್ಟ, ಓಹೋ, ಮಹೇಶ ಅಂತ. ಓಕೆ. ಆ ಹುಡುಗ ಇದ್ದೀರಾ ಅಲ್ಲಲ್ಲಿಗೆ ಓಡಾಡ್ಕೊಂಡು ಮಾಡೋ, ಹೌದು ಹೌದು. ನಾವು ಪುನಃ ಏನು ಓಡಾಡ್ಕೊಂಡು ಮಾಡಲಿಲ್ಲ. ಬೇರೆ ಒಬ್ಬ ಹೋಗಿ ಮಾಡ್ತೀನಿ ಅಂದ್ಬಿಟ್ಟು ಏನೋ ಎಡವಟ್ಟಾಯ್ತು, ಅದು ದುಡ್ಡು ಅದೇ ಕಾಲ ಕೂಡ ಬರ್ನಿಲ್ಲ, ಏನೇನೋ ವ್ಯತ್ಯಾಸ ಆಗಿ ಏನೇನೋ ಆಯ್ತು. ಹಾಗೆ ಇಲ್ಲೇ ಇದ್ವಿ. ಏನಪ್ಪ ಸೋಮಣ್ಣವರು ಸೋಮಣ್ಣ ಪೂಜೆ ಮಾಡಿದ್ರು. ಪ್ರತಿಮೆ ಮಾಡ್ತೀವಿ ಇಲ್ಲಿ ರಾಜ್ಕುಮಾರ್ದು ವೃತ್ತಾಳೆ ಮಾಡಿ ಇಲ್ಲಿ ಮನೆ ಕೆಳಕ್ಕೆ ವರ್ಷ ಜನಕ್ಕೆ ಒಂದು ಭವನ ಮಾಡಿ, ಹೌದು ಹೌದು, ಮನೆ ಕೆಳಕ ರಾಜ್ಕುಮಾರ್ ಒಂದು ಬೋರ್ ಹಾಕಿ ಬಂದಂತ ಜನ ಉತ್ಸವ ಅಂತ ಉಂಡ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಉಂಡ್ಕೊಂಡು ಮನೆ ಕೆಳ ಮಟ್ಟಿಗೆ ಮಾಡ್ಬೇಕು ಅವ್ರ ಹೆಸರಲ್ಲಿ ಅಂತ ಒಂದು ಮಾಡ್ದವನಿ. ಅದು ಸುತ್ತ ಎಲ್ಲ ಬೇಸ್ಮೆಂಟ್ ಅನ್ನು ಮಾಡ್ದು. ಪಂಚಾಯತಿಯಿಂದ ಪುನಃ ದುಡ್ಡು ಅದು ಒದಗಲಿಲ್ಲ, ಆಗಿಲ್ಲ. ಮೇಡಮ್ ಇದ್ರು ಅವರು ಹೊಂಟೋಗ್ಬಿಟ್ರು. ಬೇರೆಯವ್ರು ಬಂದಾಗ ಅಷ್ಟು ಅದೇ ಹಣ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನೀವ್ ಹೇಳ್ತಿರೋದು ಏನೇ ಮಾಡ್ಬೇಕು ಅಂದ್ರೂ ಮಾಡಕ್ ಆಗ್ತಿಲ್ಲ. ಈಗ ಮಾಡ್ಲೇಬೇಕಂತ ಇಲ್ಲಿ ಫೋಟೋ ಕೊಡೋದು ಅಂತ ಹಿಂಸೆ ಮಾಡ್ದ. ನಾನು ಯಾವ್ದೋ ಕಾರಣ ಅಂತ ನಂಗೆ ವಾಟ್ಸಪ್ ಮಾಡೋದು ಗೊತ್ತಿರಲಿಲ್ಲ. ಹೌದು, ಅದರಿಂದ ನನಗೆ ಫೋಟೋ ಕೊಡೋಕ್ಕಾಗಿಲ್ಲ. ಅಣ್ಣ ಮುಂದೆ ಬೆಂಬಲ ಕೊಡ್ತೀನಿ ಮಹೇಶ್. ಆ ಥರ ನಮ್ಗೆ ಇಲ್ಲಿ ಕೃತಯಕ್ಕೆ ಮಾಡಬೇಕು ಅಂದ್ರೆ ಅಲ್ಲಿಗಿಂತ ಇಲ್ಲಿ ಸೂತವಾದ ಜಾಗ. ಹೌದು, ಇಲ್ಲಿ ಗುಡಿ ಪೂಜೆ ಮಾಡಿದ್ರು 4-6 ಜನ ಬಂದಿರಿ. ಕಟಬಸಪ್ಪನ ಪೂಜೆ ಮಾಡಿದಾಗ ಆಯ್ತದ. ಮತ್ತೆ ಅವರು ಪ್ರತಿಮೆನ ನೋಡ್ಕೊಂಡು ಸಿಂಗನಲ್ಲೂ ಪ್ರತಿಮೆ ರಾಜ್ಕುಮಾರ್ ಒಂದು ಹೆಸರು ವಾಸಿಕೆ ಹೆಗ್ಗಳಿಕೆ ಒಂದು ಉದ್ದೇಶ ಅಣ್ಣ ನಂಗೆ ಇಲ್ಲಿ. ಹೌದು, ಅಲ್ಲಿ ಮಾಡಿದ್ರೆ ಏನಿಲ್ಲ ಅಣ್ಣ. ಅಲ್ಲಿ ಈಗ ಹಣ ಏನಾಗಿದೆ ಗೊತ್ತಾ, ಬೆಳಕು ತಿಂಗಳು ಬೆಳಕನಾಗ ಯಾವಾಗಲೂ ಲೈಟ್ ಉರಿತಾ ಇರುತ್ತಾ, ಜನ ಬೆಳಿತಾ ಇರ್ತಾ ನೋಡಿದಂತವ್ರು ಒಂಚೂರು ಕಪ್ಪಾಯ್ತು ತೊಳಬಹುದು. ನಾವು ನಮ್ಮ ನಿಶಿ ಕೇಳ್ತೀನಿ, ಏನು ಗೊತ್ತಾ, ಮೂಲತಃ ಈ ಊರಿನ ಒಂದು ಹೆಗ್ಗಳಿಕೆ ಯಾವ ರೀತಿ ಹೋಗ್ಬೇಕು ಅಂತಿದ್ರೆ ಬಂದವ್ರಿಗೊಂದು ದರ್ಶನ ಆಗಲಿ ಅಂತ. ಈಗ ಬಂದವರೆಲ್ಲ ಬೈಪಾಸಲ್ಲಿ ಹೊರಟೋಗ್ತಾರೆ, ಅದಕ್ಕೆ ಇನ್ನೂ ಸ್ಥಳ ಸರಿಯಾಗಿ ನಿಗದಿಪಡಿಸಿಲ್ಲ. ನೀವೆಲ್ಲ ದೊಡ್ಡವರೆಲ್ಲ ಸೇರ್ಕೊಂಡು ಮಾದೇಶ್ವರೆಲ್ಲ ಸೇರ್ಕೊಂಡು ನೀವೊಂದು ನಿಗದಿಪಡಿಸಿ ಒಂದು ಜಾಗ ಅಲ್ಲೊಂತೂ ನೋಡ್ಕೊಂಡ್ ಬಂದ್ರು. ಈಗ ಇಲ್ಲೊಂತೂ ನೋಡಿದ್ದಾರೆ, ಇಲ್ಲೂ ಅಂತ ನೋಡಿದ್ದಾರೆ. ಜಾಗ ಆಯ್ತು, ಆಗ್ಬೋದು. ಇದು ಬಿಟ್ರ ಎಲ್ಲಿ ಮಾಡ್ರು ಅದು ಇಂಟ್ರೆಸ್ಟ್ ಬರಲ್ಲ. ಇರ್ಲಿ ಅಣ್ಣ, ಯಾಕಂದ್ರ ಬಂದಂತ ಜನ ಮಾಡಿ ಮಾತಾಡೋದ 400-500 ಜನ ಒಟ್ಟು ಇವತ್ತು ಪಟ್ನ ಹಳ್ಳಿ ಮದ್ದೂರು ಎಲ್ಲ ಕಡೆನೂ ಬರ್ತಾರಣ್ಣ. ಜನ ಬಂದು ಮನೆಗಿರ್ತಾರ. ಹೌದು, ಒಂದ್ ಖುಷಿ ಪಡ್ತಾರ. ಆಗ ಖಂಡಿತ ಕುಡಿಯೋ ನೀರು ಒಂದ್ ವ್ಯವಸ್ಥೆ ಆದಾಗ ಅವ್ರ ರಾಜ್ಕುಮಾರ್ ಕಡೆಯದು ಇದು ಅನ್ನೋದು ಅವ್ರ ಮೈಂಡ್ಗೂ ಬರ್ತದ. ಖಂಡಿತ ಧರ್ಮ ಬರ್ತದ. ಅದೊಂದು ನಾವು ಆಗ್ಲಿಂದ ಮಾಡ್ಬೇಕು ಅಂತ ಸುಮಾರು ಅಣ್ಣ. ಈಗ ಅದು ಆಮೇಲೆ ಯೋಚನೆ ಮಾಡೋಣ. ಈಗ ಏನ್ ಗೊತ್ತ, ಈ ಪುಸ್ತಳಿ ನಿರ್ಮಾಣ ಮಾಡಕ್ಕೆ ಮಾಡ್ತಿರೋದು ಸಂತೋಷವಾ? ಸಂತೋಷ ಎಲ್ಲರಿಗೂ, ಗ್ರಾಮಸ್ಥರಿಗೆಲ್ಲ ಆಸೆ ಇತ್ತು. ಹೌದು, ಮಾಡ್ಬೇಕು ಮಾಡಿಸ್ಬೇಕು. ಪೂಜೆನು ಮಾಡಿದ್ರು ಸಾಮಾನು ಬಂದು ಅದ್ಭುತ. ಅವರು ಏನು ಮಾಡಿದಾಗ ಅಣ್ಣ ಈಗ ಮಾಡ್ತಿರೋದು ಖುಷಿ ತರ್ತಾ ಇದೆಯಾ ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಮತ್ತು ಏನೋ ಈ ಊರಿನ ಗ್ರಾಮಸ್ಥರಿಗೆ? ಗ್ರಾಮಸ್ಥರು ಮಾಡ್ಬೇಕಾದಂತ ಸನ್ನಿವೇಶ ಬೇರೆಯವ್ರ ತಗೊಂಡು ದುಡ್ಡು ಹಾಚ್ಕೊಂಡ್ ಮಾಡ್ಬೇಕಾಗಿಲ್ಲ. ಹೌದು, ಇಲ್ಲಿಯವರೇ ಮಾಡ್ಬೋದಾಯ್ತು. ಆದ್ರೆ ಇಲ್ಲಿ ಜನಗಂತ ನೀರಾವರಿ ಇರ್ಲಿ ಬಿಡಿ, ಏನಿಲ್ಲ, ಇಲ್ಲಿ ಆಗುತ್ತೆ, ಕಾಲ ಬೇಕಲ್ಲ. ಇವತ್ತು ಬೇರೆ ಬಯಸ್ಕೊಂಡ್ ಮಾಡೋದು ಒಂದು. ಈಗ ನಮ್ಮೂರ ಒಂದು ಹುಡುಗ ಪುನಃ ಗೆಪ್ಸಿ ಮಾಡ್ತಾವನಂದ್ರೆ ಸಂತೋಷ ಪಡ್ಬೇಕು. ಖಂಡಿತ ಗುರುಗಳೇ, ಅಲ್ವಾ? ಓಕೆ, ನಟನವ್ರಿಗೆ ಧನ್ಯವಾದಗಳು. ಊಟ ಮಾಡಿ ಬನ್ನಿ. ಹಾ